ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಬೇರು ಬಿಸಿಲಿನಿಂದ ಬತ್ತಿ ಹೋಗುತ್ತಿವೆ ರಾಜ್ಯದ ನದಿಗಳು. ಬಿಸಿಲ ಬೇಗೆಗೆ ಬತ್ತಿ ಹೋಗುತ್ತಿದೆ ಹೇಮಾವತಿ ನದಿ. ಕೆಆರ್ಪೇಟೆಯ ಕಟ್ಟಹಳ್ಳಿ ಬಳಿ ಹರಿವು ನಿಲ್ಲಿಸಿದ ಹೇಮಾವತಿ. ನೀರಿನ ಹರಿವು ಇಲ್ಲದಿರೋದ್ರಿಂದ ಕೆಆರ್ಪೇಟೆಗೆ ಈಗ ನೀರಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಹಳ ಕಷ್ಟ ಆಗೋದು ಫಿಕ್ಸ್ ಅಂತ ಹೇಳಲಾಗ್ತಾ ಇದೆ. ಜನ ಜಾನುವಾರುಗಳಿಗೂ ಎದುರಾಗಲಿದೆ ಕುಡಿಯುವ ನೀರಿನ ಸಮಸ್ಯೆ. ಅಂತ ಇಲಾಖೆ ಅಧಿಕಾರಿ ಹೇಳಿದ್ದಾರೆ. ಹೇಮಾವತಿ ನದಿ ಖಾಲಿ ಆಗ್ತಾ ಇರೋದಕ್ಕೆ ಜನರಲ್ಲಿ ಆತಂಕ ಮನೆ ಮಾಡಿದೆ. ಬೇರು ಬಿಸಿಲಿನಿಂದ ಬತ್ತಿ ಹೋಗ್ತಾ ಇವೆ ರಾಜ್ಯದ ನದಿಗಳು. ಬಿಸಿಲ ಬೇಗೆಗೆ ಹೇಮಾವತಿ ನದಿ ಕೂಡ ಬತ್ತಿ ಹೋಗ್ತಾ ಇದೆ. ಕೆಆರ್ಪೇಟೆಯ ಕಟ್ಟಹಳ್ಳಿ ಬಳಿ ಹರಿವು ನಿಲ್ಲಿಸಿದೆ ಹೇಮಾವತಿ ನದಿ. ನೀರಿನ ಹರಿವು ಇಲ್ಲದಿರೋದ್ರಿಂದ ಕೆಆರ್ಪೇಟೆಗೆ ಕಷ್ಟ ಆಗೋದು ಫಿಕ್ಸ್ ಅಂತ ಹೇಳಲಾಗ್ತಾ ಇದೆ. ಇನ್ನು ಜನ ಜಾನುವಾರುಗಳಿಗೆ ಕುಡಿಯುವ ನೀರಿನ ಸಮಸ್ಯೆ ಎದುರಾಗುತ್ತೆ. ಕಟ್ಟಹಳ್ಳಿ ಹೇಮಗಿರಿ ಬಳಿ ನೀರು ಪಂಪಿಂಗ್ ಕೂಡ ಸ್ಥಗಿತ ಆಗಿರೋದು. ನದಿಯಲ್ಲಿ ನೀರಿಲ್ಲದೆ ಪಂಪಿಂಗ್ ಆಗಲ್ಲ ಅಂತ ಇಲಾಖಾ ಅಧಿಕಾರಿ ಹೇಳ್ತಾ ಇದ್ದಾರೆ. ಸೊ ಹೇಮಾವತಿ ನದಿ ಖಾಲಿ ಆಗ್ತಾ ಇರೋದಕ್ಕೆ ಜನರಲ್ಲಂತೂ ಒಂದು ಆತಂಕ ಅಂತೂ ಇದ್ದೇ ಇದೆ ಈಗ. ಸೊ ಇದೆಲ್ಲದರ ನಡುವೆ ಈಗ ಸಿಕ್ಕಾಪಟ್ಟೆ ಬಿಸಿಲು, ಭಾಳಷ್ಟು ಬಿಸಿಲು ಇರೋದ್ರಿಂದ ಜನಸಾಮಾನ್ಯರಿಗೆ ಭಾಳ ಸಮಸ್ಯೆ ಆಗ್ತಾ ಇದೆ. ಅಂತಂದ್ರೆ ಈಗ ಅದು ನಾವು ಕೂಡ ಕೆಲಸ ಮಾಡ್ತಾ ಇದ್ದೀವಿ. ಇದು 5ನೇ ನೀರಾವರಿ ಯೋಜನೆ ಏನು ಅಂತಂದರೆ ಇದು 90 ದಿನದಲ್ಲಿ ನೀರು ತುಂಬಿಸುವಂಥ ಯೋಜನೆ. ಒಟ್ಟು ನಾವು 89 ಕೆರೆಗೆ ಪ್ಲ್ಯಾನ್ ಮಾಡ್ಕೊಡ್ತೀವಿ. ಈಗ 46 ಕೊಡ್ತಾ ಇದ್ದೀವಿ. ನಾವು ಆ್ಯಕ್ಚುಲಿ ನಾವು ಏನು ಮಾಡಬೇಕು ಅಂತಂದ್ರೆ ನಾವು ಆಗಸ್ಟಿಂದ ಡಿಸೆಂಬರ್ವರೆಗೆ ತುಂಬಿಸ್ಬೇಕಿದ್ದ. ನಾವಾದರೂ ಕೂಡ ಬೇಸಿಗೆ ಅಲ್ವಾ, ಹಂಗಾಗಿ ಮ್ಯಾನೇಜ್ ಮಾಡೋಕ್ಕೆ ಕೊಟ್ವಿ. ಹಂಗಾಗಿ ನೀರು ಕಮ್ಮಿ ಆಯಿತು, ಕೊಡೋಕ್ಕಾಗಿಲ್ಲ. ಹಿಂದೆ ಮಾಡ್ತಿದ್ವಿ ನಾವು ಅಪ್ ಟು ಡಿಸೆಂಬರ್ವರೆಗೂ ನೀರು ಕೊಟ್ಟಿದ್ವಿ ಪೂರ್ಣ ಪ್ರಮಾಣದಲ್ಲಿ. ಈಗ ನಾವು ನೀರು ಕಡಿಮೆ ಆದರೂ ಕೊಡೋಕ್ಕಾಗಿಲ್ಲ, ಯಾಕೆಂದರೆ ಪೂರ್ಣ ಪ್ರಮಾಣದ ನೀರು ಕಮ್ಮಿ ಆಗಿದೆ ಆಮೇಲೆ, ಹಂಗಾಗಿ ಕೊಡೋಕ್ಕಾಗ್ತದೆ. ನಾನು ಇದಕ್ಕೆ ಸಂಬಂಧಪಟ್ಟಂಗೆ ಒಂದು ಟಾಸ್ಕ್ ಫೋರ್ಸ್ ಕಮಿಟಿ ಮೀಟಿಂಗನ್ನು 1.5 ತಿಂಗಳಿಂದಲೇ ಮಾಡಿದ್ದೀವಿ. ಅದು ಅದಕ್ಕೆ ಏನು ಜಿಲ್ಲಾ ಮಟ್ಟದ ಟಾಸ್ಕ್ ಫೋರ್ಸ್ಗೂ ಸಹ DC ಅವ್ರಿಗೆ CE ಅವ್ರಿಗೂ ಸಹ ರೆಕಮೆಂಡ್ ಮಾಡಿದ್ವಿ. ಅದಲ್ಲದೆ ತಾವು ನೋಡ್ಬೋದು ಸದನದಲ್ಲೂ ಸಹ ವಿಚಾರ ಮಂಡಿಸಿದ್ದೀನಿ. ಅವೈಜ್ಞಾನಿಕ ನೀತಿ ಇದೆ ನಿಮ್ಮಲ್ಲಿ ಟಾಸ್ಕ್ ಫೋರ್ಸಲ್ಲಿ, ಅದನ್ನು ಬದಲಾವಣೆ ಮಾಡಬೇಕು. ಮಂಡ್ಯ ಜಿಲ್ಲೆಯ ರೈತರ ಜೀವನಾಡಿ ಎನಿಸುವ KRS ಜಲಾಶಯ ಈ ಬಾರಿ ಏನು ಬೇಸಿಗೆಗೂ ಮುನ್ನವೇ ಕೂಡ ನೀರಿನ ಮಟ್ಟ ಕುಸಿತ ಆಗ್ತಿರುವಂಥದ್ದು. ಯಾಕೆಂದರೆ ಈ ಬಾರಿ ಬಿಸಿಲಿನ ತಾಪ ಕೂಡ ಸಾಕಷ್ಟು ಹೆಚ್ಚಾಗಿದೆ. ಅದರಲ್ಲೂ ಕೂಡ ಮುಂಗಾರು ಮಳೆ ಕೂಡ ಅಭಾವದಿಂದ ಏನು ಇನ್ನೂ ಕೂಡ ವಿಳಂಬ ಆಗೋದ್ರಿಂದ KRS ಜಲಾಶಯದ ನೀರಿನ ಮಟ್ಟ ದಿನೇ ದಿನೇ ಕುಸಿತ ಆಗ್ತಿರುವಂಥದ್ದು. ನಾನೀಗ KRS ಜಲಾಶಯದ ಹಿನ್ನೀರಿನ ಹಿಂಭಾಗದಲ್ಲಿ ಇದ್ದೀನಿ. ನೀವು ದೃಶ್ಯದಲ್ಲಿ ನೋಡ್ತಾ ಇದ್ದೀರಿ, ಏನೀಗ ಕಾಣ್ತಾ ಇದ್ದಿದ್ದು KRS ಜಲಾಶಯ. ಈ ಒಂದು ಜಲಾಶಯ ಇದೀಗ ನೀರಿನ ಮಟ್ಟ ದಿನೇ ದಿನೇ ಕುಸಿತ ಆಗ್ತಾಯಿದೆ. ಅದರಲ್ಲೂ ಕೂಡ ನೀರಿನ ಮಟ್ಟ ಏನು ಗರಿಷ್ಠ ಅಡಿ ಇದ್ದಂತಹ ಏನು 124.80 ಗರಿಷ್ಠ ಇದ್ದಂಥ ನೀರಿನ ಮಟ್ಟ ಇದೀಗ ಕೇವಲ 95 ಅಡಿಗೆ ಇಳಿದಿದೆ. ಮುಂದಿನ ದಿನಗಳಲ್ಲಿ ಬಿಸಿಲಿನ ತಾಪ ಮತ್ತಷ್ಟು ಹೆಚ್ಚಿಗೆ ಆಗೋ ಕಾರಣದಿಂದ ಮತ್ತಷ್ಟು ಕುಸಿತ ಆಗುವಂಥ ಸಾಧ್ಯತೆ ಕೂಡ ಕಾಣ್ತಾ ಇದೆ. ಈಗಾಗಲೇ ಕೂಡ ನೀವು ನೋಡ್ತಾ ಇದ್ದೀರಿ, ಏನು ಜಲಾಶಯದಲ್ಲಿ ನೀರಿನ ಮಟ್ಟ ಕಡಿಮೆ ಆಗೋದ್ರಿಂದ ಬಹುತೇಕ ಬಂಡೆಗಳ ದರ್ಶನ ಆಗ್ತಿದೆ. ಖಾಲಿ ಪ್ರದೇಶ ಏನಿದೆ ಅದು ಕೂಡ ಹಿನ್ನೀರಿನ ಖಾಲಿ ಪ್ರದೇಶ ಬಹುತೇಕವಾಗಿ ಬೀಳದ ರೀತಿ ಕಾಣ್ತಾ ಇದೆ. ಈಗಾಗಲೇ ಕೂಡ ಜಲಾಶಯದ ಮಟ್ಟ ಕೂಡ ದಿನೇ ದಿನೇ ಕಡಿಮೆ ಆಗ್ತಿರೋದು ಒಂದು ಕಡೆ ರೈತರಿಗೆ ಆತಂಕ ತಂದಿದೆ, ಮತ್ತೊಂದು ಕಡೆ ಕುಡಿಯುವ ನೀರಿಗೂ ಕೂಡ ಅಭಾವ ಎದುರಾಗುವಂತಹ ಸಾಧ್ಯತೆ ಇರುವಂಥದ್ದು. ಯಾಕೆಂದರೆ ಏನು ಈ KRS ಜಲಾಶಯವನ್ನು ನಂಬಿಕೊಂಡು ಜಿಲ್ಲೆಯ ಏನು ಮೈಸೂರು, ಬೆಂಗಳೂರು ಸೇರಿದಂತೆ ಸುತ್ತಮುತ್ತಲ ಜಿಲ್ಲೆಗಳಿಗೆ ಇದೇ ಒಂದು ಕುಡಿಯುವ ನೀರಿನ ಆಸರೆ ಕೇಂದ್ರ ಆಗಿರುವಂಥದ್ದು. ಈ ಜಲಾಶಯದ ನೀರಿನ ಮಟ್ಟ ಇದೇ ರೀತಿ ಕಡಿಮೆ ಆದರೆ ಮುಂದಿನ ದಿನಗಳಲ್ಲಿ ಏನು ಮೈಸೂರು, ಬೆಂಗಳೂರು ಸೇರಿದಂತೆ ಹಲವು ಜಿಲ್ಲೆಗಳಿಗೆ ಕುಡಿಯುವ ನೀರಿನ ಅಭಾವ ಎದುರಾಗಲಿದೆ. ಜೊತೆಗೆ ರೈತರಿಗೆ ಒಂದು ಕಡೆ ಏನೀಗ ಬೆಳೆಗೂ ಕೂಡ ನೀರು, ಬೇಸಿಗೆಗೆ ಬೆಳೆಗೂ ಕೂಡ ನೀರು ಸಿಗದ ಒಂದು ವಾತಾವರಣ ಇರುವಂಥದ್ದು. ಈಗಾಗಲೇ ಸರ್ಕಾರ ಕೇವಲ ಇಲ್ಲಿರುವಂಥ ನೀರನ್ನು ಕುಡಿಯುವ ನೀರಿನ ಉದ್ದೇಶಕ್ಕೆ ಮಾತ್ರ ಬಳಸ್ಕೋಬೇಕು ಅಂತ ಹೇಳಿದೆ. ಹಾಗಾಗಿ ರೈತರಿಗೂ ಕೂಡ ಮುಂದಿನ ದಿನಗಳಲ್ಲಿ ಜಲಾಶಯದ ನೀರು ಅಕಸ್ಮಾತ್ ಏನು ಮುಂಗಾರು ಮಳೆ ಆಗದೇ ಇದ್ದಂಥ ಸಂದರ್ಭದಲ್ಲಿ ರೈತರಿಗೂ ಕೂಡ ಆತಂಕ ಸೃಷ್ಟಿಯಾಗುವಂಥದ್ದು. ಯಾಕೆಂದರೆ ರೈತರು ಈ ಒಂದು ಜಲಾಶಯವನ್ನು ನಂಬಿಕೊಂಡು ಈ ಭಾಗದಲ್ಲಿ ಬೆಳೆಯನ್ನು ಬೆಳೀತಾರೆ. ಆದರೆ ಮುಂಗಾರು ಮಳೆ ಇನ್ನೂ ಕೂಡ ಆರಂಭ ಆಗಿಲ್ಲ. ಇಷ್ಟೊತ್ತಿಗಾಗಲೇ ಮುಂಗಾರು ಮಳೆ ಬರಬೇಕಿತ್ತು, ಆದರೆ ಮುಂಗಾರು ಮಳೆ ಬರದ ಕಾರಣಕ್ಕಾಗಿ ಜಲಾಶಯದ ನೀರಿನ ಮಟ್ಟ ಕೂಡ ದಿನೇ ದಿನೇ ಕುಸಿತ ಆಗ್ತಾ ಇದೆ. ಏನೀಗ ಜಲಾಶಯ ಕೇವಲ ಇದು ಒಂದು ಸಾಗರದ ರೀತಿಯಲ್ಲಿ ಇದ್ದಂತಹ ಜಲಾಶಯ ಇದೀಗ ಕೆರೆಯಂತಾಗಿ ಕಾಣ್ತಾ ಇರುವಂಥದ್ದು ಕೂಡ ನೀವು ಕೂಡ ಕಾಣ್ತಾ ಇದ್ದೀರಿ. ಏನೀಗ ಮುಂದಿನ ದಿನಗಳಲ್ಲಿ ಇದೇ ರೀತಿಯಾಗಿ ಮಳೆ ಆಗದೆ ಬಿಸಿಲಿನ ಬೇಗೆ ಮತ್ತಷ್ಟು ಜಾಸ್ತಿ ಆದರೆ ಜಲಾಶಯದ ನೀರಿನ ಮಟ್ಟ ಬಹುತೇಕ ಮತ್ತಷ್ಟು ಕುಸಿತ ಆಗುವ ಸಾಧ್ಯತೆ ಇದೆ. ಏನೇ ಸದ್ಯಕ್ಕೆ
ಆಗಿರುವಂತಹ 95 ಅಡಿ ಏನು ನೀರಿದೆ, ಈ ಒಂದು ನೀರಿನ ಮಟ್ಟ 80 ಅಥವಾ ಅದಕ್ಕಿಂತಲೂ ಕೂಡ ಕಡಿಮೆ ಆದರೆ ಈ ಭಾಗದ ಜನರಿಗೆ ಮತ್ತೆ ಅದರಲ್ಲೂ ಕೂಡ ಬೆಂಗಳೂರಿಗೆ ಕುಡಿಯುವ ನೀರಿನ ಆತಂಕ ಎದುರಾಗುವಂತಹ ಸಾಧ್ಯತೆ ಬಹುತೇಕ ಹೆಚ್ಚಳ ಆಗಿದೆ. ಹಾಗಾಗಿನೇ ಕೂಡ ಸರ್ಕಾರ ಸದ್ಯಕ್ಕೆ ಇಲ್ಲಿರುವ ನೀರನ್ನ ಕುಡಿಯುವ ನೀರಿನ ಉದ್ದೇಶಕ್ಕಷ್ಟೇ ಮಾತ್ರ ಬಳಸ್ಕೋಬೇಕು ಅಂತ ಈಗಾಗಲೇ ಕೂಡ ಅಧಿಕಾರಿಗಳು ಕೂಡ ಮಾಹಿತಿಯನ್ನು ಕೊಟ್ಟಿದೆ. ಮುಂದಿನ ದಿನಗಳಲ್ಲಿ ಇದೇ ರೀತಿಯಾಗಿ ಏನು ಈ ಒಂದು ಬರದ ಆತಂಕ ಎದುರಾದರೆ ತಮಿಳುನಾಡಿಗೂ ಕೂಡ ನೀರನ್ನು ಹರಿಸಬೇಕಾದಂತಹ ಒಂದು ಅನಿವಾರ್ಯತೆ ಇದ್ದು ಮತ್ತಷ್ಟು ಆತಂಕ ಸೃಷ್ಟಿಯಾಗುವಂತಹ ಸಾಧ್ಯತೆ ಇದೆ. ಒಟ್ಟಾರೆಯಾಗಿ ಏನೀಗ KRS ಜಲಾಶಯದ ನೀರಿನ ಮಟ್ಟ ದಿನೇ ದಿನೇ ಕಡಿಮೆ ಆಗ್ತಿರೋದು ಕೂಡ ಈ ಭಾಗದ ಜನರಲ್ಲಿ ಆತಂಕ ಮೂಡಿಸಿದ್ರೆ ರೈತರಿಗೂ ಕೂಡ ಒಂದು ರೀತಿಯಾಗಿ ಮುಂದಿನ ಜೀವನ ಹೇಗೆ ಅನ್ನೋದು ಕೂಡ ಅವರಿಗೂ ಕೂಡ ಆತಂಕ ಎದುರಾಗಿರುವಂಥದ್ದು. ಮಂಡ್ಯದಿಂದ ರಾಘವೇಂದ್ರ ಗಂಜಾಂ, ಗ್ಯಾರಂಟಿ ನ್ಯೂಸ್.